ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಬಂದಿರೋಂಥ ಒಂದು ಪ್ರಶಸ್ತಿನ ಅದರ ಗೌರವ ಹಾಳು ಮಾಡ್ತಾ ಇದ್ದೀರಾ ನೀವು. ಬುಕರ್ ಪ್ರಶಸ್ತಿಯ ಗೌರವವನ್ನೇ ನೀವು ರಾಜಕಾರಣಿಗಳು ಹಾಳು ಮಾಡ್ತಾ ಇದ್ದೀರಾ ನೀವು. ನಾನು ರಾಜಕಾರಣಿಗಳಂತೂ ಉಪಯೋಗಿಸ್ತಾ ಇದ್ದೀನಿ. ಈ ಕಾಂಗ್ರೆಸ್ಸು BJP JDS ಎಲ್ಲ ಸೇರಿ ಮುಗಿಸ್ತಾ ಇದ್ದೀರಿ. ಇದಕ್ಕೆ ಎಲ್ಲ ಸೇರಿ ಮುಗಿಸ್ತಾ ಇದ್ರು. ಹಾಗಾಗಿ ಇವತ್ತು ಕೆಲವು ಈಗ ಮಹಾರಾಜರು ಮಿರ್ಜಾ ಇಸ್ಮಾಯಿಲ್ನವರ 2 ಸಾರಿ ದಸರಾದಲ್ಲಿ ಅಂಬಾರಿಯ ಮೇಲೆ ಜೊತೆಲಿ ಕೂರಿಸ್ಕೊಂಡು ಹೋಗಿದ್ದಾರೆ. ಪ್ರತಾಪ್ ಸಿಂಹ ಮೈಸೂರು ಮಹಾಸಂಸ್ಥಾನದ ಚರಿತ್ರೆ ಓದು. ಚರಿತ್ರೆನೇ ಗೊತ್ತಿಲ್ಲದೆ ಮಾತಾಡಕ್ಕೆ ಹೋಗಬಾರ್ದು. ನನಗೆಲ್ಲ ಗೊತ್ತಿದೆ ಅಂತೇಳಿ ಏನ್ರಿ ಇದು ಹುಯಿಲೆಬ್ಬಿಸ್ತೀರ ಇಲ್ಲಿ? ಏನು ಕಾಂಪಿಟಿಷನ್ ಮೇಲೆ ಸ್ಟೇಟ್ಮೆಂಟ್ಗಳು ಮಾಡ್ತಾರೆ ಒಬ್ರಿಗೊಬ್ರು, ಕಾಂಪಿಟಿಷನ್ ಮೇಲೆ. ಚೇ ಇದರಿಂದ ಏನು ಓಟ್ ಬರಲ್ಲ ಯಾರಿಗೂ. ಮೂರ್ಖಾಸ್ ಆಗ್ತೀರ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಕಾಂಪಿಟಿಷನ್ ಮೇಲೆ. ಹಾಗಾಗಿ ಇವತ್ತು ನಾನು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಕೆಲವು ಇದನ್ನು ಎತ್ತಿದ್ದಾರೆ. ಹೌದು, 2 ವರ್ಷಗಳ ಹಿಂದೆ ಬಾನು ಮಸ್ತಾಕ್ ಅವರು ಕನ್ನಡ ಅಮ್ಮನ ಬಗ್ಗೆ ಏನೋ ಮಾತಾಡಿದ್ರು ಅಂತ, ಅದು ಅವಮಾನ ಮಾಡಿದ್ರು ಅಂತ, ಈ ಕನ್ನಡಕ್ಕೆ ಅವಮಾನ ಮಾಡಿಬಿಟ್ಟಿದ್ರು. ಹೌದು, ತಾಯಿ ಮಗ ತಾಯಿ ಮಾತುಗಳಾಗಿರ್ತವೆ. ಅವತ್ತು ಅವಮಾನ ಆಗಿರ್ಬೋದು, ಇವತ್ತು ಸನ್ಮಾನ ಆಗಿದೆಯಲ್ಲ ಭಾಷೆಗೆ. ಅದನ್ನ್ಯಾಕೆ ಸ್ವೀಕಾರ ಮಾಡಲ್ಲ ನಾವು? ಅದು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದರೆ ಅದು ಬೇಕಾದ್ರೆ. ಅದಕ್ಕೆ ನಾನು ಬಾನು ಮಸ್ತಾಕ್ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಯಾವ ಕಾಂಟೆಕ್ಸ್ಟಲ್ಲಿ ಅದನ್ನು ಭಾಷಣ ಮಾಡಿದಿರಿ ಅದನ್ನು ಟು ಎಕ್ಸ್ಪ್ಲೈನ್ ಟು ದ ಪೀಪಲ್. ಬರೆದಿದ್ದಾರೆ ಸರಿ, ವೆರಿ ಗುಡ್. ಪತ್ರ ಬರೆದ ಮೇಲೂ ಗಲಾಟೆ ಯಾಕಾಗ್ತಾ ಇದೆ? ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಮತ್ತೆ ನೋಡಿ, ಅವರು ಈಗ ಬಳ್ಳಾರಿಯಲ್ಲಿ ನಡೆಯತಕ್ಕಂಥ ಮುಂದೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷರಾಗಿ ಇದ್ದಾರೆ. ಎಲ್ಲೋದ್ವು ನಮ್ಮ ಕನ್ನಡ ಸಂಘಟನೆಗಳು ಎಲ್ಲೋದ್ವು? ಕನ್ನಡ ಮಂತ್ರಿ ಎಲ್ಲೋದ್ರು? ಜಿಲ್ಲಾ ಮಂತ್ರಿ ಎಲ್ಲೋದ್ರು? ಯಾಕೆ ನೀವೆಲ್ಲ ಉತ್ತರ ಕೊಡಬಾರ್ದ ಇದಕ್ಕೆ? ನಾನು ಐ ಆಮ್ ರಿಕ್ವೆಸ್ಟಿಂಗ್ ದ ಚೀಫ್ ಮಿನಿಸ್ಟರ್ ಮಿಸ್ಟರ್ ಸಿದ್ದರಾಮಯ್ಯ, put an end to this. ನೀವು ಸ್ಟೇಟ್ಮೆಂಟ್ ಮಾಡಬೇಕು ಮುಖ್ಯಮಂತ್ರಿಗಳೇ ನೀವು. ಯಾಕೆಂದರೆ ಸರ್ಕಾರ ಅವರನ್ನು ಆಹ್ವಾನ ಮಾಡಿದೆ. ನಾಡಿನ ಪರವಾಗಿ ನಾಡ ದಸರಕ್ಕೆ ಅವ್ರನ್ನ ಆಹ್ವಾನ ಮಾಡಿದ್ದೀರಾ. ಆದ್ದರಿಂದ ಈ ಎಲ್ಲ ಗಲಾಟೆಗಳು, ಭಾಷಣಗಳು, ಮಾತುಗಳು ಕರ್ನಾಟಕ ಅಸಹ್ಯ ಆಗೋಗಿದೆ ಇವತ್ತು. ಬೇಕಾ ಮುಖ್ಯಮಂತ್ರಿಗಳು? ಇವತ್ತೊಂದು ದಿವಸ ನೀವು ಸ್ಪಷ್ಟೀಕರಣ ಕೊಡಿ. ಎಸ್, ನಾನು ಕರೆದಿದ್ದೀನಿ. ನಾನಂದರೆ ಸರ್ಕಾರ, ದಸರಾ ಉನ್ನತ ಸಮಿತಿ ಇವರನ್ನು ಕರೆದಿದೆ ಉದ್ಘಾಟನೆ ಮಾಡಲಿಕ್ಕೆ. ನಾವೆಲ್ಲ ಒಪ್ಕೊಂಡಿದ್ದೀವಿ. ಹೌದು, ಅವರೇ ಉದ್ಘಾಟನೆ ಮಾಡ್ತಾರೆ, ಯಾರು ಮಾತಾಡೋಗಿಲ್ಲ. ಇದು ಹೇಳಬೇಕಲ್ಲ ನೀವು. ಅದನ್ನು ವೈ ಯು ಆರ್ ಮಮ್ ಓವರ್ ದಿಸ್ ಇಶ್ಯೂ ಮಿಸ್ಟರ್ ಚೀಫ್ ಮಿನಿಸ್ಟರ್? ಯಾಕೆ ನಿಮ್ಮ ಮೌನ ಹಲವಾರು ಗಲಾಟೆಗಳಿಗೆ ಕಾರಣ ಆಗ್ತಾ ಇದೆ. ನಿಮ್ಮ ಮೌನ ಮುರಿದು ನೀವು ಸರಿಯಾದ ರೀತಿಯಲ್ಲಿ ಹೇಳಬೇಕು. ನೀವು ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.